ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂದರೆ ನೀಟ್ ಎಕ್ಸಾಮ್ ಕಳೆದ ಬಾರಿ ನಡೀತು. ಕಳೆದ ತಿಂಗಳು ನಡೆದಂತಹ ನೀಟ್ ಎಕ್ಸಾಮಲ್ಲಿ ಸಾಕಷ್ಟು ಅಕ್ರಮ ಆಗಿದೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಈಗ ಮರುಪರೀಕ್ಷೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಈಗ ಕಟ್ಟುನಿಟ್ಟಿನ ಕ್ರಮಕ್ಕೂ ಈಗ ಕೇಂದ್ರ ಮುಂದಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನೀಟ್ ಪರೀಕ್ಷೆ ಅಕ್ರಮ ತಡೆಯಲಿಕ್ಕೆ ಟೆಲಿಗ್ರಾಮ್ ಆ್ಯಪ್ ಅನ್ನೇ ಈಗ ನಿರ್ಬಂಧ ಮಾಡಿದೆ ಜೂನ್ 22ನೇ ತಾರೀಕುವರೆಗೂ. ಯಾಕಂದರೆ ಜೂನ್ 21ಕ್ಕೆ ಎಕ್ಸಾಮ್ ಇದೆ. ಟೆಲಿಗ್ರಾಮ್ ಆ್ಯಪ್ಗೆ ಕೇಂದ್ರ ಸರ್ಕಾರದಿಂದ ಈಗ ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇವತ್ತು ದೇಶವ್ಯಾಪಿ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ನೀಟ್ ಪರೀಕ್ಷೆ ಅಕ್ರಮ ತಡೆಯಲಿಕ್ಕೆ ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಳಲೇಬೇಕಾಗಿದೆ, ಅನಿವಾರ್ಯತೆ ಇದೆ. ನೀಟ್ ಮರುಪರೀಕ್ಷೆ ಮುಗಿಯುವವರೆಗೂ ಕೂಡ ಟೆಲಿಗ್ರಾಮ್ ಈಗ ಬಂದಾಗ್ತದೆ. ಬಂದಾದ್ರೆ ಏನು ದೇಶ ಏನು ಮುಳುಗಲ್ಲ. ಯಾಕಂದ್ರೆ ಇವತ್ತು ಸಾಕಷ್ಟು ಜನ ಕಷ್ಟಪಟ್ಟು ಎಕ್ಸಾಮ್ ಬರೀಲಿಕ್ಕೆ ಮುಂದಾಗಿರ್ತಾರೆ. ಜೂನ್ 22ರವರೆಗೂ ಕೂಡ ಭಾರತದಲ್ಲಿ ಟೆಲಿಗ್ರಾಮ್ ಆ್ಯಪ್ ಇರೋದಿಲ್ಲ, ನಿರ್ಬಂಧ ಆಗಿರ್ತದೆ. ಜೂನ್ 21ನೇ ತಾರೀಕು ನೀಟ್ ಮರುಪರೀಕ್ಷೆ ನಡೀತದೆ. ಇದು ಮೇ 3ನೇ ತಾರೀಕು ನಡೆದಿತ್ತು ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಸಾಕಷ್ಟು ಜನ ನಿಜ ಹೇಳಬೇಕು ಅಂದರೆ ಪಾಪ ಕಷ್ಟಪಟ್ಟು ಬರೆದಿದ್ದಾರೆ, ಯಾವುದೇ ರೀತಿಯಾದಂಥ ಅಕ್ರಮವನ್ನು ಮಾಡಿಲ್ಲ. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಗೊತ್ತಾ, ಈ ಒಳ್ಳೆ ಜನಗಳ ಜೊತೆಗೆ ಕೆಲವೊಂದಿಷ್ಟು ಕೆಟ್ಟ ಜನನು ಕೂಡ ಸೇರ್ಕೊಂಡಿದ್ದಾರೆ. ಪರೀಕ್ಷೆಯಲ್ಲಿ ಅಕ್ರಮ ಮಾಡಿದವರು ಬೆರಳೆಣಿಕೆ ಜನ ಇದ್ರೂ ಕೂಡ ಒಂದು ಸಾಕಷ್ಟು ಜನ ಕಷ್ಟಪಟ್ಟು ಹಗಲು ರಾತ್ರಿ ಓದಿ ಎಕ್ಸಾಮ್ ಪಾಸ್ ಮಾಡಿರ್ತಾರಲ್ಲ, ಅವರಿಗೂ ಇದು ಯಾಕೆ ಈ ಥರ ಶಿಕ್ಷೆ ಕೊಡ್ತೀರಾ ಅಂತ ಪಾಪ ಎಕ್ಸಾಮ್ ಬರ್ದವ್ರು ಇವತ್ತು ಕೇಳ್ತಾ ಇದ್ದಾರೆ. ನೋಡಿ, ಯಾವುದೇ ಎಕ್ಸಾಮ್ ಮಾಡಿ ಅದರಲ್ಲಿ ಒಂದಿಷ್ಟು ಲೋಪದೋಷಗಳು ಇರ್ತದೆ. ಈ ಹಿಂದೆ PSI ಅನ್ನುವಂತಹ ಒಂದು ಎಕ್ಸಾಮ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಸಾಕಷ್ಟು ಜನ ಎಕ್ಸಾಮ್ ಬರೆದಿದ್ರು. ಏನಾಯ್ತು ಅದು? ಮತ್ತೆ ಮರುಪರೀಕ್ಷೆ. ಪಾಪ ಇವರು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಯಿತು ಪರೀಕ್ಷಾರ್ಥಿಗಳು. ಈಗ ನಿನ್ನೆ ಕೂಡ ಜಿರಳೆ ಪಾರ್ಟಿಯವರು ಕೂಡ ಹೋರಾಟವನ್ನು ಮಾಡಿದ್ರು, ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ರು. ನೀಟ್ ಇರ್ಬೋದು, CBSE ಇರ್ಬೋದು, ಈ ಎಲ್ಲದರಲ್ಲೂ ಕೂಡ ಈ ಥರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ. ಅಂದರೆ ಕೇಂದ್ರ ಸರ್ಕಾರದ ಶಿಕ್ಷಣ ವ್ಯವಸ್ಥೆ ಎಲ್ಲಿಗೆ ಹೋಗಿ ಮುಟ್ತಾ ಇದೆ? ಈ ಶಿಕ್ಷಣ ವ್ಯವಸ್ಥೆ ಇವತ್ತೊಂಥರ ವ್ಯಾಪಾರ ಆಗಿಬಿಟ್ಟಿದೆಯಾ? ಬರೀ ಅಕ್ರಮಕ್ಕೋಸ್ಕರ ಶಿಕ್ಷಣ ಇಟ್ಕೊಂಡಿದ್ದಾರೆ. ಹಾಗಾದರೆ ಎಷ್ಟು ಜನ ಪಾಪ ಕಷ್ಟಪಟ್ಟು ಓದಿರ್ತಾರೆ. 1-2 ವರ್ಷದ ಪರಿಶ್ರಮ ಅಲ್ಲ ಇದು. ಈ ನೀಟ್ ಬರಿಬೇಕು ಅಂದರೆ ಸಾಕಷ್ಟು ವರ್ಷದ ಪರಿಶ್ರಮ ಇರುತ್ತೆ. ಇದರಲ್ಲಿ ಹಗಲು ರಾತ್ರಿ ತಂದೆ ತಾಯಿಯಿಂದ ದೂರ ಇದ್ದು, ತಮ್ಮ ಸಂಬಂಧಿಕರಿಂದ ದೂರ ಇದ್ದು, ಬರೀ ಓದು 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 ಅಂತ ಹೇಳ್ಬಿಟ್ಟು 17ರಿಂದ 18 ಗಂಟೆ ಇದಕ್ಕೋಸ್ಕರ ಮೀಸಲಿಡ್ತಾರೆ. ಅವರ ಕನಸಿಗೆ ನೀವು ಎಳ್ಳು ನೀರು ಬಿಟ್ಬಿಟ್ಟಿದ್ದೀರಾ. ದಯಮಾಡಿ ಧರ್ಮೇಂದ್ರ ಪ್ರಧಾನ್ ಅವರು ಈ ಒಂದು ವಿಚಾರದಲ್ಲಿ ನೆಗ್ಲಿಜೆನ್ಸಿ ಮಾಡಕ್ಕೆ ಹೋಗಬಾರ್ದು, ಕೇಂದ್ರ ಶಿಕ್ಷಣ ಸಚಿವರು. ಹಾಗಾಗಿನೇ ಇವಾಗ ಈ CJP ಅಂತ ಒಂದು ಏನು ಪಕ್ಷ ಹುಟ್ಕೊಳ್ತಲ್ಲ, ಕಾಕ್ರೋಚ್ ಜನತಾ ಪಾರ್ಟಿ, ಅವ್ರ ಉದ್ದೇಶ ಏನಿದೆಯೋ ಅದು ಸೆಕೆಂಡ್ರಿ. ಆದರೆ ಇದರ ವಿರುದ್ಧವಾಗಿ ಒಂದು ಧ್ವನಿಗೂಡಿದ್ದಾರೆ. ಈ ನೀಟ್ ಪ್ರಶ್ನೆ ಪತ್ರಿಕೆ ಇರ್ಬೋದು, ಅಥವಾ ನಿರುದ್ಯೋಗದ ಸಮಸ್ಯೆ ಇರ್ಬೋದು, ಭ್ರಷ್ಟಾಚಾರದ ವಿಚಾರ ಇರ್ಬೋದು, ಅದರ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ. ಹಾಗಾಗಿ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕಾಗ್ತದೆ. ಅದರ ಹೊರತಾಗಿ ಅವರ ರಾಜಕೀಯ ಬೇರೆ ಏನಾದರೂ ಲಾಜಿಕ್ ಇದೆಯೋ ಗೊತ್ತಿಲ್ಲ, ಅಥವಾ ಅವರ ಹಿಂದೆ ಬೇರೆ ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟಿ ನಿಂತು ಕೆಲಸ ಮಾಡ್ತಾ ಇದೆಯಾ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ತತ್ಕ್ಷಣಕ್ಕೆ ಅವರ ಹೋರಾಟ ಇದೆಯಲ್ಲ ನೀಟ್ ಪರೀಕ್ಷೆ ವಿಚಾರವಾಗಿ, ಅದು ಸರಿಯಾದಂತಹ ಕ್ರಮ. ಯಾಕಂದರೆ ಎಷ್ಟೋ ಜನ ಪಾಪ ಡಾಕ್ಟರ್ ಆಗಬೇಕಂತ ಕನ್ಸ್ಕೊಂಡಿರ್ತಾರೆ. ಅವರು ಪ್ರಾರಂಭ ಹಂತದಲ್ಲೇ ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸ್ಬಿಟ್ರೆ ಅವ್ರು ಯಾವ ರೀತಿಯಾಗಿ ಡಾಕ್ಟರ್ ಆಗ್ತಾರೆ? ಅವರು ಎಲ್ಲ ಕನಸಿಟ್ಕೊಂಡು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಬರೋರಿಗೆಲ್ಲ ನೀವು ಈ ಒಂದು ಎಂಟ್ರೆನ್ಸ್ ಟೆಸ್ಟಲ್ಲೇ ಅವರಿಗೆ ನೀವು ಮಹಾ ಮೋಸ ಮಾಡ್ತಾ ಇದ್ರೆ ಏನು ಮಾಡಬೇಕು ಅವರು? ಹಾಗಾದರೆ ನೋಡಿ, ಪಾಪ ಅವ್ರಿಗೆ ಎಲಿಜಿಬಿಲಿಟಿ ಇದೆ. ಆ ಎಲಿಜಿಬಿಲಿಟಿ ಇಟ್ಕೊಂಡು ಎಂಟ್ರೆನ್ಸನ್ನು ಪಡ್ಕೊಳ್ಳೋಕ್ಕೆ ಅವರು ತಯಾರಿರ್ತಾರೆ. ಅವ್ರು ಹಗಲು ರಾತ್ರಿ ಕಷ್ಟಪಟ್ಟು ಓದಿರ್ತಾರೆ. ಅವ್ರ ಅಪ್ಪ ಅಮ್ಮ ಎಲ್ಲಿ ಕೂಲಿ ಕೆಲಸ ಮಾಡಿ ತನ್ನ ಮಗ ಅಥವಾ ಮಗಳು ಓದಬೇಕು ಅಂತ ದುಡ್ಡು ಹಾಕಿರ್ತಾರೋ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಶಿಕ್ಷಣ ಇಲಾಖೆ ದಯಮಾಡಿ ಇದರಲ್ಲಿ ಸ್ವಲ್ಪ ಮುತುವರ್ಜಿಯನ್ನು ತೆಗೆದುಕೊಳ್ಳಿ. ಅನೇಕ ಎಕ್ಸಾಮ್ಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೀತಾ ಇದ್ರು ಕೂಡ ಇದೇ ರೀತಿಯಾದಂತಹ ಗೋಲ್ಮಾಲ್ ನಡೀತಾ ಇದೆ. ಈ ಹಿಂದೆ ಕರ್ನಾಟಕದಲ್ಲೇ PSI ಗೋಲ್ಮಾಲ್ ಆಯಿತು, ಜೊತೆಗೆ CBSEಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ನೀವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಗೊಳ್ಳಿ, ಈ ರೀತಿಯಾದಂತಹ ಲೋಪದೋಷಗಳು ಅಥವಾ ಪ್ರಶ್ನೆ ಪತ್ರಿಕೆ ರೆಡಿ ಮಾಡ್ತಾರಲ್ಲ ಅವರಿಗೆ ಪ್ರಶ್ನೆ ಅರ್ಥ ಆಗಿರಲ್ಲ, ಗೂಗಲ್ಗೆ ಗೊತ್ತಿಲ್ಲ ಅಂಥ ಪ್ರಶ್ನೆಗಳನ್ನು ನೀವು ಎಲ್ಲಿಂದ ಹುಡ್ಕೊಂಡು ಬಂದಿರ್ತೀರನೋ ಅದನ್ನೆಲ್ಲ ತರ್ಕಬದ್ಧವಾದಂತಹ ಪ್ರಶ್ನೆಗಳನ್ನು ರೆಡಿ ಮಾಡಿಟ್ಟಿರ್ತೀರ. ಹಾಗಾಗಿನೇ ಕೇಂದ್ರ ಸರ್ಕಾರ ಈಗ ಯಾವುದೇ ಕಾರಣಕ್ಕೂ ಕೂಡ ಟೆಲಿಗ್ರಾಮ್ ಆ್ಯಪನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಜೂನ್ 22ನೇ ತಾರೀಕುವರೆಗೂ ಕೂಡ ಸಂಪೂರ್ಣವಾಗಿ ಭಾರತದಲ್ಲಿ ಟೆಲಿಗ್ರಾಮ್ ಆ್ಯಪ್ ಬಂದಾಗಿರುತ್ತೆ. ಮಕ್ಕಳ ಈ ಒಂದು ಎಕ್ಸಾಮ್ ದೃಷ್ಟಿಯಿಂದ ಇವತ್ತು ಈ ಟೆಲಿಗ್ರಾಮ್ನಿಂದ, ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಅನುಕೂಲ ಆಗ್ತಾ ಇದೆಯೋ ಅದಕ್ಕಿಂತ ಡಬಲ್ ಅದನ್ನು ದುರುಪಯೋಗ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ.
ಹಾಗಾಗಿ ಭಾರತದ ಶಿಕ್ಷಣ ವ್ಯವಸ್ಥೆ ಇವತ್ತು ಅಧೋಪತಿಗೆ ಹೋಗಿ ಸೇರ್ತಾ ಇದೆ ಅನ್ನೋವಂಥದ್ದು ಈ ಒಂದು ಪರೀಕ್ಷೆಗಳಲ್ಲಿ ಗೋಲ್ಮಾಲ್ ಆಗ್ತಾ ಇದೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ. ಜೊತೆಗೆ ಮತ್ತೊಂದಿಷ್ಟು ಬೇರೆ ಬೇರೆ ಕ್ರಮಗಳನ್ನು ಕೂಡ ಈಗ ತೆಗೆದುಕೊಂಡಿದ್ದಾರೆ. ಯಾಕಂದರೆ ಈಗ IAF ಅಂತ ನಾವೇನು ಕರಿತೀವಲ್ಲ, ಇಂಡಿಯನ್ ಏರ್ಫೋರ್ಸ್, ಆ ಇಂಡಿಯನ್ ಏರ್ಫೋರ್ಸಲ್ಲಿ ಈಗ ಪ್ರಶ್ನೆ ಪತ್ರಿಕೆಗಳು ಬರ್ತದೆ. ಈಗ ಮೊನ್ನೆ ಕೂಡ ನಾವೇ ಇದ್ರ ಬಗ್ಗೆ ಒಂದು ಸುದ್ದಿಯನ್ನು ಮಾಡಿದ್ವಿ. ಎಲ್ಲ ಕಟ್ಟುನಿಟ್ಟಿನ ಕ್ರಮದ ಜೊತೆಗೆ ಆ ಪ್ರಶ್ನೆ ಪತ್ರಿಕೆಯನ್ನು ಯಾರು ಅದನ್ನು ವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ ಶಿಕ್ಷಕರು, ಅವರಿಗೂ ಕೂಡ ಯಾವುದೇ ರೀತಿಯಾದಂತಹ ಈ ಸಂಪರ್ಕ ಸಾಧನಗಳು ಅವ್ರ ಕೈಗೆ ಸಿಗಲ್ಲ ಪ್ರಶ್ನೆ ಪತ್ರಿಕೆ ಅದನ್ನು ವ್ಯಾಲ್ಯೂಯೇಷನ್ ಆಗೋವರೆಗೂ. ಈ ಥರ ಎಲ್ಲ ಕ್ರಮಕ್ಕೀಗ ಮುಂದಾಗಿದ್ದಾರೆ, ಆಗಲೇಬೇಕಾಗ್ತದೆ. ಯಾಕಂದರೆ ಇದು ಮತ್ತೆ ಮತ್ತೆ ನೀವು ಫೇಲ್ಯೂರ್ ಆಗ್ತಾ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಬಹುದೊಡ್ಡ ಕಪ್ಪು ಚುಕ್ಕಿ, ಅದು ಬ್ಲ್ಯಾಕ್ ಮಾರ್ಕ್ ಆಗ್ತಾ ಹೋಗ್ತದೆ. ಹಾಗಾಗಿ ಭಾಳ ಹುಷಾರಾಗಿರ್ಬೇಕಾಗ್ತದೆ. ನೀವು ಎಷ್ಟೆಲ್ಲ ಟೆಕ್ನಾಲಜಿ ಮುಂದುವರಿತಾ ಇದೆ, ಒಂದು ಎಕ್ಸಾಮ್ನ ನೀಟಲ್ಲಿ ಫಿನಿಷ್ ಮಾಡಿ ಅದು ಯಾರು ಪಾಸ್ ಆಗಿದ್ದಾರೆ ಯಾರು ಫೇಲ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ನಿಮಗೊಂದು ಐಡೆಂಟಿಫೈ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಇವಾಗ ಟೆಲಿಗ್ರಾಮ್ ಬಂದ್ ಆಗ್ತಾ ಇದೆ ಜೂನ್ 22ನೇ ತಾರೀಕುವರೆಗೂ. ಜೂನ್ 21ಕ್ಕೆ ನೀಟ್ ಮರುಪರೀಕ್ಷೆ ಇರೋದ್ರಿಂದ